ಸೀತು. ಬೇಡ ರೀ. ಸೀತು, ಹೇಗೋ ದೇವಕ್ಕೆ ಬದುಕಿದ್ದಾಳೆ ಅಂತ ಗೊತ್ತಾಯ್ತಲ್ಲ, ತಗೋ. ಬದುಕಿದ್ದಾಳೆ ಅಂದರೆ ಜೀವ ಇದೆ ಅಂತ ಅಷ್ಟೇ. ಅವಳ ಎದೆಯಲ್ಲಿ ಎಷ್ಟು ನೋವು ತುಂಬಿಕೊಂಡಿರ್ಬೋದು ಹೇಳಿ. ವಾಸುವಿಂದ ದೂರ ಇರಲಿ, ವಿದ್ಯನ್ ಮನೆಗಾದ್ರೂ ಹೋಗ್ಬೋದಿತ್ತಲ್ಲ. ಅಥವಾ ಇಲ್ಗಾದ್ರೂ ಬರ್ಬೋದಿತ್ತು. ತಾಯಿಗೆ ಮಗಳು ಯಾವತ್ತೂ ಖಂಡಿತ ಭಾರ ಆಗ್ತಿರ್ಲಿಲ್ಲ. ವಿದ್ಯಾ ಮನೆಗೆ ಬಂದರೆ ವಾಸುನು ಬರ್ತಾನೆ ಸೀತಮ್ಮ. ವಾಸುನ ಕಂಡ್ರೆ ಅವಳಿಗೆ ಅಸಹ್ಯ ಬಂದ್ಬಿಟ್ಟಿದೆ, ಅದಕ್ಕೆ ಬರಲಿಲ್ಲ. ಅಲ್ಲ ಬಾಬಾ, ಗಂಡನ ತಲೆ ಮೇಲೆ ಹೊತ್ಕೊಂಡಿದ್ದವಳು, ಮಗು ಅಂದರೆ ಜೀವನೇ ಬಿಡ್ತಿದ್ಲು ಅಂಥವಳು ಗಂಡ ಮಗುನ ಬಿಟ್ಟು ಹೋಗ್ಬೇಕಾದ್ರೆ ಅವಳಿಗೆ ಎಷ್ಟು ನೋವಾಗಿರ್ಬೇಕು ಹೇಳಿ. ಯಾವುದೇ ಕಾರಣಕ್ಕೂ ಮಗುನ ಯಶೋದ ಕೊಡಬೇಡಿ ಅಂತ ಹೇಳ್ತಾ ಇದ್ದವಳು ಅವಿನಾಶಕ್ಕೆ ಫೋನ್ ಮಾಡಿ ಮಗುನ ಯಶೋದಾಗ ಒಪ್ಸಿನ್ಬೇಕಾದ್ರೆ ಅವಳ ಮನಸ್ಸು ಎಷ್ಟು ಕಲ್ಲಾಗಿರ್ಬೇಕು ಹೇಳಿ. ಬಾವಾ, ಒಂದು ಕೆಲಸ ಮಾಡ್ತೀರಾ? ದೇವಕಿಗೆ ನೀವು ಆಗಾಗ ಫೋನ್ ಮಾಡ್ತಾ ಇರಿ. ಒಂದಲ್ಲ ಒಂದಿನ ಅವಳು ಫೋನ್ ತಗೊಳ್ತಾಳೆ. ಆಗ ನನ್ನ ಹತ್ರ ಮಾತಾಡಕ್ಕೆ ಹೇಳ್ತೀರಾ? ಅವಳಿಗೆ ಮಾತಾಡಕ್ಕಾಗ್ತಿದ್ರೆ ಈ ತಾಯಿನ ಒಂದ್ಸತಿ ನಾನು ಬಂದು ನೋಡು ಅಂತ ಹೇಳ್ತೀರಾ? ಅವಳು ಈ ಸತಿ ಬರ್ಲಿ, ನಾನು ಅವಳನ್ನೆಲ್ಲಗೂ ಹೋಗಕ್ಕೆ ಬಿಡಲ್ಲ, ನನ್ನ ಜೊತೆನೇ ಇಟ್ಕೊಳ್ತೀನಿ.